ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್. ನಮ್ಮ ಸಾಧನೆ ಆಧ್ಯಾತ್ಮಿಕ ಪ್ರಗತಿಗೆ ಬುನಾದಿ ಆಗ್ತಿದೆಯಾ? ನಾವು ಮಾಡುವ ಜಪ ಧ್ಯಾನ ಇವೆಲ್ಲವೂ ಸರಿಯಾದ ರೀತಿಯಲ್ಲಿ ಇದೆಯಾ ಅಂತ ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ವಿಡಿಯೋ ಕೊನೆ ತನಕ ನೋಡಿ. ಜೀವನದಲ್ಲಿ ನಾವು ಎಲ್ಲರೂ ಏನನ್ನೋ ಹುಡುಕ್ತಾ ಇರ್ತೇವೆ. ಶಾಂತಿ, ನೆಮ್ಮದಿ, ಸಂತೋಷ, ಸುಖ, ಹೀಗೆ ಯಾವುದೋ ಅರ್ಥಪೂರ್ಣ ಅನುಭವಕ್ಕೆ ಕಾಯ್ತಾ ಇರ್ತೇವೆ. ನಿಜವಾದ ಪ್ರಶ್ನೆ, ನಾವು ಸರಿಯಾದ ದಾರಿಯಲ್ಲಿ ಇದ್ದೇವಾ ಅನ್ನುವ ಪ್ರಶ್ನೆಗೆ 10 ಲಕ್ಷಣಗಳ ಮೂಲಕ ಏನೇನಿದೆ ಅಂತ ನೋಡೋಣ. 1ನೇ ಲಕ್ಷಣ, ನಿಮ್ಮ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿದ್ರೂ ನಿಮ್ಮ ಹೃದಯದಲ್ಲಿ ಒಂದು ಶಾಂತ ಅಲೆ ಇರುತ್ತೆ. ಇದು ನಿಜವಾದ ಒಳಗಿನ ಆನಂದದ ಸ್ಥಿತಿ ಮತ್ತು ಆಳವಾದ ಸೈಲೆನ್ಸ್. ಒಬ್ಬ ವ್ಯಕ್ತಿ ನಿಜವಾಗಿ ಆಧ್ಯಾತ್ಮಿಕವಾಗಿ ಬೆಳೆಯುತ್ತಾ ಇದ್ರೆ, ಸ್ಪಿರಿಚುವಲಿ ಗ್ರೋ ಆಗ್ತಿದ್ರೆ, ಅಂಥ ವ್ಯಕ್ತಿ ಗಂಡಸರಾಗ್ಲಿ ಹೆಂಗಸರಾಗ್ಲಿ ಅಷ್ಟು ಸುಲಭವಾಗಿ ಡಿಸ್ಟರ್ಬ್ ಆಗೋದಿಲ್ಲ. ಎಲ್ಲ ವಿಚಾರಕ್ಕೂ ಸಿಡಿದೇಳುವ ಪ್ರವೃತ್ತಿ ಕಡಿಮೆ ಆಗತ್ತೆ. ಮನಸ್ಸು ಕಾಮಾಗಿ ತಣ್ಣಗೆ ಇರುತ್ತೆ. ಹೊರಗಿನ ಗದ್ದಲದ ಮಧ್ಯೆಯೂ ಒಳಗಿನ ಮೌನ, ಇದು ರಿಯಲ್ ಸ್ಪಿರಿಚುವಾಲಿಟಿ. 2ನೇ ಲಕ್ಷಣ, ನೀವು ಯಾರೊಂದಿಗಾದರೂ ಕೂತು ಮಾತಾಡ್ತಾ ಇರುವಾಗ ಅವರಿಗೆ ಒಂಥರ ಶಾಂತಿ ಅನುಭವ ಆಗ್ತಾ ಇದ್ರೆ ಮತ್ತು ಮಾತನಾಡದೆ ಸುಮ್ಮನೆ ಕೂತಿದ್ರು ಅವರಿಗೆ ಶಾಂತತೆ ಬರ್ತಿದ್ರೆ, ಅಂತಹ ಅನುಭವ ಅವರಿಗೆ ಫೀಲ್ ಆಗ್ತಿದ್ರೆ ನಿಮ್ಮ ಎನರ್ಜಿ ಟ್ರಾನ್ಸ್ಫಾರ್ಮ್ ಆಗ್ತಿದೆ ಅನ್ನುವ ಅರ್ಥ. ನಿಮ್ಮ ಇರುವಿಕೆ ಅವರಿಗೆ ಸ್ಟ್ರೆಸ್ ಕಡಿಮೆ ಮಾಡಬಹುದು. ನೀವು ಇದ್ದಲ್ಲಿ ಅವರ ನೆಗೆಟಿವ್ ಥಾಟ್ ಕಡಿಮೆ ಆಗ್ಬೋದು. ಇದು ನಿಮ್ಮ ಮಾತಿಂದ ಅಲ್ಲ, ನಿಮ್ಮ ಎನರ್ಜಿಯ ವೈಬ್ರೇಷನ್ನಿಂದ. 3ನೇ ಲಕ್ಷಣ, ನಿಜವಾದ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅಹಂಕಾರ ನಿಧಾನವಾಗಿ ಕರಗತ್ತೆ. ನಾನು ಅನ್ನುವ ಐಡೆಂಟಿಟಿ ಕಡಿಮೆ ಆಗುತ್ತೆ. ನನ್ನದು ಅನ್ನುವ ಅಟ್ಯಾಚ್ಮೆಂಟು ಕಡಿಮೆ ಆಗುತ್ತೆ. ಅನಾವಶ್ಯಕವಾದ ಮಾತು ಕಡಿಮೆ ಆಗುತ್ತೆ. ನಾನೇ ಸರಿ ಅಂತ ಪ್ರೂವ್ ಮಾಡೋದು ಕಡಿಮೆ ಆಗುತ್ತೆ. ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡುವ ಗುಣ ಕೂಡ ಕಡಿಮೆ ಆಗುತ್ತೆ. ನಾವು ಶರಣಾಗತಿ ತೋರಿಸೋದಕ್ಕೆ ಶುರು ಮಾಡ್ತೀವಿ ಜೀವನದಲ್ಲಿ ಆ ಶಕ್ತಿಗೆ. 4ನೇ ಲಕ್ಷಣ, ನಾವು ಸಾಮಾನ್ಯವಾಗಿ ಒಳ್ಳೆಯವರಾಗಬೇಕು ಅಂತ ಟ್ರೈ ಮಾಡ್ತಾ ಇರ್ತೇವೆ. ಕೋಪ ಬಂದರೂ ಅದುಮಿ ಒಳಗಡೆ ಇಟ್ಕೊಳ್ತೇವೆ. ಯಾರನ್ನಾದರೂ ಕ್ಷಮಿಸೋದಿಕ್ಕೆ ಮನಸ್ಸಿಲ್ಲದೆ ಇದ್ರೂ ಕ್ಷಮಿಸಿದ್ದೇವೆ ಅಂತ ಹೇಳ್ತೇವೆ. ಒಬ್ಬರ ಬಗ್ಗೆ ಪ್ರೀತಿ ಇಲ್ಲದೆ ಇದ್ರೂ ಆಕ್ಟಿಂಗ್ ಮಾಡ್ತೇವೆ. ಇದು ನಿಜವಾದ ಬದಲಾವಣೆ ಅಲ್ಲ. ಇದನ್ನ ಮೈಂಡ್ ಕಂಟ್ರೋಲ್ ಅಥವಾ ಆಕ್ಟಿಂಗ್ ಅಂತ ಹೇಳ್ಬೋದು. ಇದ್ಯಾವುದು ಇಲ್ಲದೇನೆ ಒಂದು ನದಿ ಸ್ವಾಭಾವಿಕವಾಗಿ ಹೇಗೆ ಹರಿಯುತ್ತೋ ಹಾಗೆ ಅದೇ ರೀತಿ ನಮ್ಮ ಒಳಗಿನ ಲವ್, ಒಬ್ಬರ ಮೇಲೆ ಕಾಳಜಿ ಫ್ಲೋ ಆಗುತ್ತೆ. ಕರುಣೆ ಸ್ವಾಭಾವಿಕವಾಗಿ ಬರುತ್ತೆ. ನೀವು ಒಳ್ಳೆಯವರಾಗಬೇಕು ಅಂತ ಯೋಚನೆ ಬರಲ್ಲ. ನೀವು ಈಗಾಗಲೇ ಒಳ್ಳೆಯವರಾಗಿ ಬಿಟ್ಟಿರ್ತೀರಿ. ಇದು ಕೂಡ ಲಕ್ಷಣ. ಅಂದರೆ ಆ ಭಾವನೆ ಅನ್ನೋದು ಒಳಗಡೆಯಿಂದ ಬಂದಾಗ ಮಾತ್ರ ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಿ ಅನ್ನುವ ಅರ್ಥ. 5ನೇ ಲಕ್ಷಣ, ಈ ಮೊದಲು ನಾವು ಮೈಂಡ್ ಮೂಲಕ ಬದುಕ್ತಾ ಇರ್ತೇವೆ. ನಿಧಾನವಾಗಿ ಮನಸ್ಸು ಅಬ್ಸರ್ವ್ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಯೋಚನೆಗಳು ಕಡಿಮೆ ಆಗುತ್ತೆ. ಜಾಗೃತಿ ಹೆಚ್ಚಾಗುತ್ತೆ. ಮನಸ್ಸು ನಿಧಾನವಾಗಿ ಆತ್ಮದ ಲೆವೆಲ್ಗೆ ಶಿಫ್ಟ್ ಆಗುತ್ತೆ. ಕೆಲವರು ಸಾಧನೆ ಮಾಡುವಾಗ ಎನರ್ಜಿ 6ನೇ ಲಕ್ಷಣ, ಕೆಲವರು ಸಾಧನೆ ಮಾಡುವಾಗ ಎನರ್ಜಿ ಮೂಮೆಂಟನ್ನು ಫೀಲ್ ಮಾಡ್ತಾರೆ. ಸ್ಪೈನ್ನಲ್ಲಿ ಚಿಕ್ಕ ವೈಬ್ರೇಷನ್, ದೇಹ ಲೈಟಾಗಿ ಫೀಲ್ ಆಗುವಂತಹ ಅನುಭವ. ಧ್ಯಾನದಲ್ಲಿದ್ದಾಗ ಅತ್ಯಂತ ಆನಂದದ ಸ್ಥಿತಿ ಬರುತ್ತೆ. ಧ್ಯಾನಕ್ಕೆ ಕೂತಾಗ ಕೆಲವೊಂದು ಸಂದರ್ಭದಲ್ಲಿ ಸಮಯದ ಪರಿವೇ ಇರೋದಿಲ್ಲ. ಇದು ಕೂಡ ಒಂದು ಲಕ್ಷಣ. 7ನೇ ಲಕ್ಷಣ, ಮೆಡಿಟೇಷನ್ಗೆ ಯಾವುದೇ ಫಿಕ್ಸ್ಡ್ ಟೈಮ್ ಬೇಕಾಗೋದಿಲ್ಲ. ಬ್ರಹ್ಮ ಮುಹೂರ್ತ ಒಳ್ಳೆ ಸಮಯ ಹೌದು ಜಪ ಧ್ಯಾನಕ್ಕೆ. ಆದರೆ ಒಂದು ಹಂತ ದಾಟಿದ ಮೇಲೆ ಯಾವುದೇ ಸಮಯದಲ್ಲಿ ಕೂತರೂ ಧ್ಯಾನ ಘಟಿಸೋದು.
ಬ್ರಹ್ಮ ಮುಹೂರ್ತದ ಕಾನ್ಸೆಪ್ಟು ಎಲ್ಲರಿಗೂ ಅಲ್ಲ. ನೀವು ರೆಡಿ ಆದಾಗ, ನಿಮ್ಮ ಹೃದಯ ಚಕ್ರ ಓಪನ್ ಆದಾಗ, ಯಾವ ಸಮಯದಲ್ಲಿ ಧ್ಯಾನಕ್ಕೆ ಜಪಕ್ಕೆ ಕೂತ್ಕೊಳ್ಳುವ ಮನಸ್ಸಾಗಬಹುದು, ಯಾವ ಸಮಯದಲ್ಲಿ ಕೂಡ. 8ನೇ ಲಕ್ಷಣ, ಸ್ಪಿರಿಚುವಲ್ ಈಗೋ ಅನ್ನುವ ದೊಡ್ಡ ಟ್ರ್ಯಾಪಿಗೆ ನೀವು ಸಿಕ್ಕಿ ಹಾಕಿಕೊಳ್ಳೋದಿಲ್ಲ. ನಾನು ಇತರರಿಗಿಂತ ಹೆಚ್ಚು, ನನಗೆ ಎಲ್ಲ ಗೊತ್ತಿದೆ, ಹೊರಗೆ ಪ್ರೀತಿ ಪ್ರೇಮ ಕರುಣೆ ಅಂತ ಮಾತಾಡಿ ಒಳಗೆ ಕೋಪ ಜಲಸಿ ಇಟ್ಕೊಳ್ಳೋದಿಲ್ಲ ನೀವು. ಇದು ಕೂಡ ಒಂದು ಲಕ್ಷಣ. ನಿಮ್ಮ ಜೀವನದಲ್ಲಿ ಇರುವಂತಹ ಸಣ್ಣ ಸಣ್ಣ ವಸ್ತುವಿಗೂ ಕೃತಜ್ಞತೆ ಗ್ರ್ಯಾಟಿಟ್ಯೂಡ್ ಹೇಳೋದು, ಪ್ರಕೃತಿಗೆ, ನಾವು ಉಸಿರಾಡುವಂತಹ ಉಸಿರಿಗೆ, ಜೀವನಕ್ಕೆ, ಈ ಥರ ಎಲ್ಲದಕ್ಕೂ ಒಂದು ಕೃತಜ್ಞತೆ ಹೇಳ್ತಿರ್ತೀರಿ. 10ನೇ ಲಕ್ಷಣ, ನಿಮ್ಮಲ್ಲಿ ಪ್ರಾಕೃತಿಕವಾಗಿ ದೈವಿ ಗುಣಗಳು ಬರುತ್ತೆ. ನಿಜವಾದ ಸ್ಪಿರಿಚುವಲ್ ಪ್ರೋಗ್ರೆಸ್ನಲ್ಲಿ ಅನ್ಕಂಡೀಷನಲ್ ಲವ್ ಇರುತ್ತೆ. ಒಂದು ಪ್ರಾಣಿಗಳ ಮೇಲೆ ಆಗಲಿ, ಗಿಡ ಮರಗಳ ಮೇಲೆ ಆಗಲಿ ಫಾರ್ಗಿವ್ನೆಸ್ ಮತ್ತು ಸಮಸ್ಯೆಗಳು ಹೇಗೆ ಬರುತ್ತದೆಯೋ ಹಾಗೆ ಸ್ವೀಕರಿಸುವ ಗುಣ ಬರುತ್ತೆ. ಮತ್ತು ಅದು ಬೇಕು ಇದು ಬೇಕು ಅನ್ನುವ ತೀವ್ರ ಆಸೆ ಇರೋದಿಲ್ಲ. ಅನಗತ್ಯ ಆಸೆಗಳು ಕಡಿಮೆ ಆಗೋದರ ಜೊತೆಗೆ ಮಾತಿಗಿಂತ ಮೌನ ಇಷ್ಟವಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಮೊದಲಿದ್ದ ಹಾಗೆ ಇರೋದಿಲ್ಲ, ಸಂಪೂರ್ಣವಾಗಿ ಚೇಂಜ್ ಆಗಿರ್ತೀರಿ. ಮೊದಲಿನ ಇಷ್ಟ ಕಷ್ಟಗಳು ಈಗ ಇರಲಾರದು. ಕಂಪ್ಲೀಟ್ ಚೇಂಜ್ ಆಗಿದ್ದೀರಿ ಅನ್ನುವ ಅನುಭವ ನಿಮಗೆ ಆಗಲು ಶುರುವಾಗುತ್ತೆ. ಇದೆಲ್ಲದರ ಜೊತೆಗೆ 100 ಸಮಸ್ಯೆಗಳೇ ಇರಲಿ, ನೀವು ಅದನ್ನು ಮೀರಿ ವಿಚಿತ್ರವಾದರೂ ನಿಜವಾದ ಶಾಂತಿಯನ್ನು ಅನುಭವಿಸ್ತಾ ಇರ್ತೀರಿ. ಇದ್ಯಾವುದು ನೀವು ಫೋರ್ಸ್ ಮಾಡ್ತಾ ಇಲ್ಲ, ತಾನಾಗೇ ಆಗ್ತಾ ಇರೋದು. ಸಮಸ್ಯೆಗಳು ಬಂದರೂ ಅದ್ಯಾವುದೋ ರೀತಿಯಲ್ಲಿ ಅದರಿಂದ ಹೊರಗೆ ಬರುವ ದಾರಿಯು ಸಿಗ್ತಾ ಹೋಗುತ್ತೆ. ಆಧ್ಯಾತ್ಮಿಕ ಸಾಧನೆ, ಜಪ, ಧ್ಯಾನ ಇವು ಯಾವುದೇ ಪವರ್ಗಳಿಗಾಗಿ ಅಲ್ಲ, ಯಾವುದೇ ಸಿದ್ಧಿಗಾಗಿ ಅಲ್ಲ, ಯಾವುದೇ ಅಟೆನ್ಷನ್ಗಾಗಿ ಅಲ್ಲ. ಅದು ಶಾಂತಿ, ಪ್ರೀತಿ, ಆತ್ಮಜ್ಞಾನದ ಪಯಣ. ಇದು ಎಲ್ಲರಿಗೂ ಬೇಕು. ತನ್ನನ್ನು ತಾನು ಅರಿಯುವುದು ಎನ್ನುವುದು ಇದನ್ನೇ. ಇದೆಲ್ಲ ಲಕ್ಷಣಗಳ ಜೊತೆಗೆ ನೀವು ನಿಮ್ಮ ಒಡನಾಟವನ್ನು ಇಷ್ಟಪಡ್ತಿದ್ರೆ, ನೀವು ನಿಮ್ಮೊಳಗೆ ಕಾಮ್ ಆಗ್ತಾ ಇದ್ರೆ, ಒಳಗಿಂದ ಆ ಕರುಣೆ ಪ್ರೀತಿ ಎಲ್ಲವೂ ಪ್ರಾಕೃತಿಕವಾಗಿ ಬರ್ತಾ ಇದ್ರೆ, ನಿಮ್ಮ ಈಗೋ ಕಡಿಮೆ ಆಗ್ತಾ ಇದ್ರೆ, ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಿ ಎಂಬ ಅರ್ಥ. ಹೊರಗೆ ನಾನು ಶಾಂತವಾಗಿ ಇದ್ದೇನೆ ಎನ್ನುವ ಹಾಗೆ ತೋರಿಸಿ, ಒಳಗೆ ಕೋಪ, ಸಿಟ್ಟು, ಜಲಸಿ ಇಟ್ಟುಕೊಂಡಿದ್ರೆ, ಜನರ ಎದುರಿನಲ್ಲಿ ಅತಿ ವಿನಯ ಪ್ರದರ್ಶಿಸ್ತಾ ಇದ್ರೆ, ಒಬ್ಬರಿಗೆ ಸಹಾಯ ಮಾಡುವಾಗ ಅವರು ವಾಪಸ್ಸು ನಿಮಗೆ ಅವರಿಂದ ಏನೂ ಎಕ್ಸ್ಪೆಕ್ಟ್ ಮಾಡದೆ ಸಹಾಯ ಹಸ್ತ ಚಾಚ್ತಾ ಇದ್ದೀರಿ ಅಂದರೆ ನೀವು ಸರಿಯಾದ ಮಾರ್ಗದಲ್ಲಿ ಇದ್ದೀರಿ ಎಂಬ ಅರ್ಥ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.